ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವಾಗ ಒಂದು ಇದು ರೆಸಿಪಿ ತೋರಿಸ್ತೀನಿ, ಬನ್ನಿ. ಇದನ್ನು ಮಂಡಕ್ಕಿ ಅಂತ ಸ್ವಲ್ಪ ಊರಲ್ಲಿ ಅಂತಾರೆ. ನಮ್ಮ ಕಡೆ ಬಂದು ಇದನ್ನು ಕಡಲೆಪುರಿ ಅಂತೀವಿ, ಹಾಸನ ಕಡೆ ಫ್ರೆಂಡ್ಸ್. ನಾವು ಯಾವಾಗಲೂ ಇದು ಕಡಲೆಪುರಿ ಅಂತಲೇ ಕರೆಯೋದು. ಗುಲ್ಬರ್ಗ, ಬಳ್ಳಾರಿ ಆ ಕಡೆ ಎಲ್ಲ ಬಂದು ಮಂಡಕ್ಕಿ ಅಂತಾರೆ. ಅವರು ಮೂಟೆಗಟ್ಟಲೆ ಇದನ್ನು ಎತ್ತಿಟ್ಕೋತಾರೆ. ನಮ್ಮ ಕಡೆ ಬಂದು ಸಪ್ಪೆಪುರಿ, ಬೆಂಗಳೂರಲ್ಲಿ ಉಪ್ಪಿನ ಪುರಿ, ತೆಂಗಿನಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಬನ್ನಿ, ಇವಾಗ ಸ್ಟವ್ ಅಂಟಿಸಿದ್ದೀನಿ ಆವಾಗಲೇ ಫ್ರೆಂಡ್ಸ್. ಇದನ್ನು ನೈಟಿಗೆ ಮಾಡ್ತಾಯಿರೋದು ಬೊಪ್ಪಳಿಗೆ. ಯಾಕಂದರೆ ಚಪಾತಿ ಮಾಡಿದ್ದು ನನಗೆ ಯಾಕೋ ಚಪಾತಿ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ, ಹಂಗಾಗಿ ಎಣ್ಣೆ ಆಲ್ರೆಡಿ ಕಾಯ್ದೈತೆ ಫ್ರೆಂಡ್ಸ್. ನೋಡಿ, ಇವಾಗ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಬೇಕಿದ್ರೆ ಒಂದೆರಡು ಕಡಲೆಬೀಜ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ. ಫ್ರೆಂಡ್ಸ್, ಇದು ಸಖತ್ತು ಈಸಿಯಾಗಿ ಚಿತ್ರಾನ್ನಕ್ಕೆ ಯಾವ ಥರ ಒಗ್ಗರಣೆ ಹಾಕ್ತೀವಿ ನಾವು, ಅದೇ ರೀತಿ ಒಗ್ಗರಣೆ ಹಾಕೋದು. ತುಂಬ ಈಸಿ, ಏನಿಲ್ಲ, ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ನೀವು ನೆನೆಸ್ಬಿಟ್ಟು ಸೇಮ್ ಇವಾಗ ಹೆಂಗೆ ಒಗ್ಗರಣೆ ಹಾಕಿದ್ರೆ ಹಿಂಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕಿದ್ರೆ ಇದು ಚಿತ್ರಾನ್ನ ಥರ ರೆಡಿ ಆಗೋಗುತ್ತೆ. ಅದು ತುಂಬ ಟೇಸ್ಟು ಆಗಿರುತ್ತೆ, ಟೇಸ್ಟ್ ಇರುತ್ತೆ. ನಂದು ಮೊಬೈಲ್ ಇಟ್ಕೊಳ್ಳೋ ಸ್ಟ್ಯಾಂಡು ಕೆಳಗಡೆ ಬಿಸಿ ಮುಟ್ಟೋಗಿದೆ. ಟೈಮ್ ಬಂದು ಇವಾಗ ಫ್ರೆಂಡ್ಸ್ 11:30, 11:30 ಆಯಿತು. ಫಸ್ಟ್ ಇಟ್ಕೋಬೇಕು. ನಾನು ತಲೆಗೆ ಸ್ನಾನ ಮಾಡ್ಕೋಬೇಕಿತ್ತು, ಎಲ್ಲ ಮಾಡ್ಕೊಂಡು ಸ್ವಲ್ಪ ಇವಾಗ ಮಾಡ್ತಾಯಿದ್ದೀನಿ. ನೋಡಿ, ಪಾತ್ರೆ ಎಲ್ಲ ಏನಿಲ್ಲ, ವಾಶ್ ಮಾಡಿ ಇವಾಗ ನೋಡಿ ಬೆಳಗ್ಗೆಗೆ ಬಿಸಿಬೇಳೆಬಾತಿಗೆ ಫ್ರೆಂಡ್ಸ್. ನಾನು ಬಟಾಣಿ ಬದಲು ಇವಾಗ ಹೆಂಗೋ ಅವರೆಕಾಯಿ ಇತ್ತಲ್ಲ, ಅದಕ್ಕೆ ಅವರೆಕಾಳನ್ನ ತಂದು ಅವರೆಕಾಳಿಗೆ ಮಾತ್ರ ಸ್ವಲ್ಪ ನೀರು ಹಾಕಿದ್ದೀನಿ. ಆಲೂಗೆಡ್ಡೆ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಆಮೇಲೆ ನೋಡಿ ತೊಂಡೆಕಾಯಿ ತಂದಿದ್ದೀನಿ. ತೊಂಡೆಕಾಯಿ, ಕ್ಯಾರೆಟ್, ಒಂದು ಅರ್ಧ ಈರುಳ್ಳಿ ಮತ್ತು ಬೀನ್ಸು, ಇದೆಲ್ಲ ಬೆಳಗ್ಗೆ ಕಟ್ ಮಾಡ್ಕೊತೀನಿ. ಇದು ನಮ್ಮ ಮಗಳು ಕಟ್ ಮಾಡಿದೆ, ಒಂದು ಅರ್ಧ ಇತ್ತು, ಅದಕ್ಕೋಸ್ಕರ ಅದರ್ಧ ಹಂಗೆ ಎತ್ತಿಕ್ಕಿದ್ದೀನಿ. ಬೆಳಗ್ಗೆ ಬಿಸಿಬೇಳೆಬಾತಿಗೆ ರೆಡಿ ಮಾಡಿದ್ದೀನಿ. ಇದನ್ನು ಮಾಮೂಲಿ ಸೌತೆಕಾಯಿಗೆ ಟೊಮೊಟೊ ಇದ್ರ ಚಟ್ನಿ, ಉಪ್ಪು ಸಾರಿನ ಖಾರ ಅಂತಾರೆ ಒಬ್ಬೊಬ್ಬರು, ಆ ಚಟ್ನಿ ರುಬ್ಬಿಟ್ಟಿರೋದು. ಅದು ಸ್ವಲ್ಪ ಅವಳೇ ತಿನ್ನೋದು, ನಾವು ತಿನ್ನಲ್ಲ. ನೋಡಿ ಫ್ರೆಂಡ್ಸ್, ಇದು ಬೆಳಗ್ಗೆ ಬಿಸಿಬೇಳೆಬಾತಿಗೆ ರೆಡಿ ಮಾಡಿದ್ದೀನಿ. ಟೈಮ್ ಇದ್ದರೆ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ನೋಡಿ, ಇವಾಗ ಇದು ಉದುದ್ರಾಗೈತೆ, ಉದುದ್ರಾಗೆ ಇರಬೇಕಿದು. ಮತ್ತು ನೋಡಿ ತೆಂಗಿನಕಾಯಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಒಗ್ಗರಣೆ ಬೇಯಿತು. ನೋಡಿ ಫ್ರೆಂಡ್ಸ್, ಆಗೋಯ್ತು. ಮಿಕ್ಸ್ ಮಾಡಿದ್ದೀನಿ. ಇವಾಗ ಸರ್ವ್ ಮಾಡೋದಷ್ಟೇ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ತರಕಾರಿನ ಕಟ್ ಮಾಡಿರಬಾರ್ದು, ಒಂಥರ ಅದು ಟೇಸ್ಟೇ ಇದಾಗೋಗುತ್ತೆ. 5 ನಿಮಿಷ ತಾನೇ ಕಟ್ ಮಾಡ್ಕೊಳ್ಳೋಣ ಅಂತ ನಾನು ಹಂಗೆ. ಇವತ್ತು ನಾನು ಬಂದು ಚಪಾತಿ ನಾನೇನು ಮಾಡಲಿಲ್ಲ, ನನ್ನ ಮಗಳೇ ಚಪಾತಿ ಮಾಡಿ ಏನೋ ರೋಲ್ ಮಾಡ್ತಾರಂತಲ್ಲ, ರೋಲ್ ಥರ ಮಾಡಿದ್ಲು. ಅದಕ್ಕೆ ನಾನು ಬರೀ ಪ್ಲೈನ್ ಒಂದೇ ಒಂದು ಚಪಾತಿ ತಿಂದಿದ್ದೆ. ಅದಕ್ಕೆ ಸ್ವಲ್ಪ ಇದನ್ನು ಮಾಡ್ಕೊತಾ ಇದ್ದೀನಿ ತಿನ್ನೋಕ್ಕೆ. ಇವಾಗ ಬನ್ನಿ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಸರ್ವ್ ಮಾಡಿದ್ದೀನಿ ಇವಾಗ ನೋಡಿ ಸೌತೆಕಾಯಿ. ಮತ್ತು ನೋಡಿ ಫ್ರೆಂಡ್ಸ್, ಇನ್ನು ಒಂದೇ ಒಂದಿದೆ ಪಾತ್ರೆ, ಇದನ್ನು ನಾನು ವಾಶ್ ಮಾಡಿ ಮಾಡ್ಕೊತೀನಿ. ನಾನು ನೈಟಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಒರೆಸಿ ಈ ಥರ ನೋಡಿ ಪಾತ್ರೆ ಎಲ್ಲನೂ ಬೆಳಗ್ಗೆಗೆ ಏನು ನಾಷ್ಟಕ್ಕೆ ಬೇಕು ರೆಡಿ ಮಾಡಿ. ನೋಡಿ ಶೆಲ್ಫ್ ಮೇಲೆ ಏನಿಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಸ್ಟವ್ವು ಮಾಮೂಲಿ ಗಲೀಜಿದ್ರೆ ಮಾತ್ರ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ನಾನೇನು ಡೈಲಿ ತೊಳೆಯಲ್ಲ ಸ್ಟವ್ವು. ಪಾತ್ರೆನ ಎಲ್ಲನೂ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆಗೆ ಇವನ್ನ ಕಟ್ ಮಾಡ್ಕೊಂಡು 4:15 ಎದ್ದೇಳ್ತೀನಿ. ಅವಾಗ ಇದನ್ನು ಕಟ್ ಮಾಡ್ಕೊಂಡು ಬಿಸಿಬೇಳೆಬಾತ್ ಮಾಡಬೇಕು. ಅದಕ್ಕಿನ್ನೇನೋ ರೆಡಿ ಮಾಡೋಂಗಿಲ್ಲ, ಅಷ್ಟೇ ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ತಾನೇ ಹಾಕ್ಕೊಳ್ಳೋಕ್ಕಾಗುತ್ತೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಏನು ಮಾಡೋದು, ಬೇಗ ಹೋಗ್ಬೇಕಲ್ಲ 6 ಗಂಟೆಗೆ. ನೋಡಿ ಫ್ರೆಂಡ್ಸ್, ಇವಾಗ ಸೌತೆಕಾಯಿ ಮತ್ತು ಇದು ಪುರಿದು ಕಡಲೆಪುರಿದು ನಾವು ಚಿತ್ರಾನ್ನ ಅಂತೀವಿ, ಉಪ್ಪಿಟ್ಟು ಅಂತೀವಿ, ಒಬ್ಬರು ಮಂಡಕ್ಕಿ ಅಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್.